ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮ ಜೀವನದಲ್ಲಿ ಯಾವಾಗ ಪಾಸಿಟಿವ್ ಮಾತಾಡ್ತಾ ಇರ್ತೀವಿ, ಪಾಸಿಟಿವ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಆ ಫ್ರೀಕ್ವೆನ್ಸಿನೂ ಕೂಡ ಏನಾಗ್ತಾ ಇರುತ್ತೆ, ಅದೇ ರೀತಿ ನಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ಹಾಗಿದ್ದಾಗ ಪ್ರತಿನಿತ್ಯ ನಾವು ಏನು ಮಾತಾಡ್ತೀವಲ್ಲ, ಅದು ನಮ್ಮ ಜೀವನ ಆಗುತ್ತೆ. ನೀವು ಕ್ವಶನ್ ಕೇಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವು ಪ್ರತಿನಿತ್ಯ ಪಾಸಿಟಿವ್ ಮಾತಾಡ್ತಾ ಇದ್ದೀರಾ ಅಥವಾ ನೆಗೆಟಿವ್ ಮಾತಾಡ್ತಾ ಇದ್ದೀರಾ? ಯಾವ ಒಂದು ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ, ಅದು ನಿಮ್ಮ ಲೈಫ್ ಆಗುತ್ತೆ. ಹಾಗೆ ನಾವು ಪಾಸಿಟಿವ್ನ ಮಾತಾಡಿದಾಗ ನಮ್ಮ ಮೈಂಡ್ಸೆಟ್ಟು ಕೂಡ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ನೋಡಬೇಕು, ಪವರ್ಫುಲ್ಲಾಗಿ ಬೆಳಿಬೇಕು, ಅಂದ್ಕೊಂಡು ಸಕ್ಸಸ್ನ ನಾವು ನೋಡಬೇಕು ಅಂತ ಹೇಳಿದಾಗ, ಸೊ ನಾವು ತುಂಬ ಸಲ ನಾವೇನು ಮಾಡಬೇಕು ಅಂದರೆ, ನಮ್ಮ ಒಂದು ಥಾಟ್ ಪ್ರೊಸೆಸ್ಸು ಕೂಡ ಚೇಂಜ್ ಆಗಬೇಕು. ಅದು ಪಾಸಿಟಿವ್ ಇದ್ದಾಗ ಮಾತ್ರ ಸಾಧ್ಯ. ತುಂಬ ಸಲ ನೋಡಿ, ನಾವು ಎಷ್ಟೊಂದು ಸಲ ನಮ್ಗೆ ಗೊತ್ತಿಲ್ಲದೋ ಈ ನೆಗೆಟಿವ್ಸ್ನ ತುಂಬ ಮಾತಾಡ್ತಾ ಇರ್ತೀವಿ. ಮನೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಸುತ್ತಮುತ್ತ ಜನರು ಇರ್ಬೋದು, ಅವರ ಒಂದು ನೆಗೆಟಿವ್ ಮೈಂಡ್ಸೆಟ್ಟು ನಿಮ್ಗೆ ಏನು ಮಾಡುತ್ತೆ, ಅದು ಇನ್ಫ್ಲೂಯೆನ್ಸ್ ಆಗಿ ಅದೇ ರಿಸಲ್ಟ್ ಸಿಗ್ತಾ ಇರುತ್ತೆ. ಸೊ ನಾವು ಪಾಸಿಟಿವ್ ಮಾತಾಡಿದಾಗ 100% ರಿಸಲ್ಟ್ ಸಿಗುತ್ತೆ. ಇನ್ಸ್ಟೆಂಟ್ ಸಿಗದೇ ಇದ್ರೂ ಕೂಡ ರಿಸಲ್ಟ್ ಸಿಗುತ್ತೆ. ಆದರೆ ಪ್ರತಿನಿತ್ಯ ನಿಮ್ಮ ಥಾಟ್ ಪ್ರೊಸೆಸ್ಸು ಅದ್ರ ಮೇಲೆ ಇದೆಯಾ ಅಥವಾ ನೆಗೆಟಿವ್ಸ್ ಮೇಲೆ ಇದೆಯಾ? ಕೆಲವರು ನೋಡಿದ್ದೀರಲ್ಲ, ತುಂಬ ಸಲ ಏನು ಮಾಡ್ತಾರೆ, ನನ್ನ ಹಣೆ ಬರ ಸರಿ ಇಲ್ಲ, ನನಗೆ ಕಷ್ಟ ಆಗ್ತಾಯಿದೆ, ನನಗೆ ಲಕ್ ಇಲ್ಲ, ನನಗೆ ತುಂಬ ಕಷ್ಟ, ನನಗೆ ತುಂಬ ಪ್ರಾಬ್ಲಮ್ಸು, ಯಾವಾಗಲೂ ಕೂಡ ಬರೀ ಕೊರಗ್ತಾ ಇರ್ತಾರೆ, ಕೊರಗೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಬರೀ ನೆಗೆಟಿವ್ಸ್ನೇ ಮಾತಾಡ್ತಾ ಇರ್ತಾರೆ. ಅವರ ಸುತ್ತಮುತ್ತ ಸಂಘನೂ ಕೂಡ ನೆಗೆಟಿವ್ ಪೀಪಲ್ ಸಂಘನೇ ಇರುತ್ತೆ. ಹಾಗೆ ಬೇರೆಯವ್ರ ಬಗ್ಗೆನೂ ಕೂಡ ಬರೀ ನೆಗೆಟಿವ್ಸ್ ಮಾತಾಡ್ತಾ ಇರ್ತಾರೆ. ಹಾಗಾದಾಗ ಏನಾಗುತ್ತೆ, ನೀವು ನೆಗೆಟಿವ್ ಟ್ಯೂನ್ ಮಾಡಿಕೊಂಡಾಗ ಆ ಫ್ರೀಕ್ವೆನ್ಸಿ ಯೂನಿವರ್ಸಲ್ ರೀಚ್ ಆದಾಗ ನಿಮ್ಮ ರಿಸಲ್ಟು ಕೂಡ ನೆಗೆಟಿವ್ ಆಗ್ತಾ ಇರುತ್ತೆ. ಸೊ ನಮ್ಮ ಲೈಫಲ್ಲಿ ನಮ್ಗೆ ಏನು ಬೇಕೋ ಅದನ್ನು ನಾವು ಬಿತ್ತಬೇಕಾಗತ್ತೆ. ಎಷ್ಟೊಂದು ಸಲ ನಾವು ಏನು ಮಾಡ್ತೀವಿ, ಮ್ಯಾಂಗೋ ಟ್ರೀನ ಹಾಕ್ತೀವಿ, ಬಟ್ ನಾವು ಚಿಕುನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಕರೆಕ್ಟ್, ರೈಟ್? ನಾವು ಮ್ಯಾಂಗೋ ಗಿಡ ಹಾಕಿದಾಗ ನಮಗೆ ಯಾವ ಫ್ರೂಟ್ಸ್ ಬರುತ್ತೆ, ಮ್ಯಾಂಗೋನೇ ಬರುತ್ತೆ. ಸೊ ಸಪೋಟ ಹಾಕಿದಾಗ, ಸಪೋಟ ಗಿಡ ನೆಟ್ಟಾಗ ನಮಗೆ ಸಪೋಟ ಫ್ರೂಟ್ಸೇ ಬರುತ್ತೆ. ಹಾಗಿದ್ದಾಗ ನಿಮ್ಮ ಮೈಂಡಲ್ಲಿ ನೀವು ಯಾವ ಒಂದು ಥಾಟ್ ಪ್ರೊಸೆಸ್ನ ಬಿತ್ತಾ ಇದ್ದೀರಾ, ಪಾಸಿಟಿವಾ ಅಥವಾ ನೆಗೆಟಿವ್ಸಾ? ಸೊ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನಿಮ್ಮ ಜೊತೆ ನೀವೇನು ಮಾತಾಡ್ಕೊತೀರಲ್ಲ, ನೀವೇನು ಕಮ್ಯುನಿಕೇಟ್ ಮಾಡ್ಕೊತಾ ಇರ್ತೀರ, ಅದು ನೀವು ಆಗ್ತೀರಾ. ಸೊ ನಮ್ಮ SK ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸ್ ಯಾವಾಗೂ ಹೇಳ್ತಾ ಇರುತ್ತೆ, ಜೋಕ್ ಪರ್ಪಸ್ಗೂ ಕೂಡ ನಾವು ನೆಗೆಟಿವ್ಸ್ನ ಮಾತಾಡಬಾರ್ದು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದಾಗ, ಸೊ ಆ ಒಂದು ಫ್ರೀಕ್ವೆನ್ಸಿ ಸ್ಟ್ರಾಂಗ್ ಆದಾಗ, ಅದಕ್ಕೆ ನೀವು ಎನರ್ಜಿ ಕೊಟ್ಟಾಗ, ನೆಗೆಟಿವ್ ಥಾಟ್ಸ್ಗೆ, ನೆಗೆಟಿವ್ ಮೈಂಡ್ಸೆಟ್ಟು, ನೆಗೆಟಿವ್ ಪೀಪಲ್ ಜೊತೆ ನೀವು ಅಸೋಸಿಯೇಟ್ ಆದಾಗ ನಿಮ್ಮ ರಿಸಲ್ಟ್ ಕೂಡ ಅದೇ ಆಗ್ತಾ ಇರುತ್ತೆ. ಸರ್, ಹಾಗಾದರೆ ಏನು ಮಾಡಬೇಕು ನಾವು? ಇದರಿಂದ ಹೊರಗಡೆ ಬರಬೇಕಾದ್ರೆ ನಾವೇನು ಮಾಡಬೇಕು? ವೆರಿ ಸಿಂಪಲ್. ಸೊ ನಿಮ್ಮ ಥಾಟ್ ಪ್ರೊಸೆಸ್ಸು, ನಿಮ್ಮ ಥಿಂಕಿಂಗು, ನಿಮ್ಮ ಯೋಚನಾ ಲಹರಿ ಕೂಡ ಪಾಸಿಟಿವ್ ಯೋಚನೆಗಳು ಮಾಡಿದಾಗ, ಪಾಸಿಟಿವ್ ಥಾಟ್ಸ್ಗೆ ನೀವು ಎನರ್ಜಿ ಕೊಟ್ಟಾಗ ನಿಮ್ಮ ರಿಸಲ್ಟು ಕೂಡ ಪಾಸಿಟಿವ್ ಆಗೇ ಬರ್ತಾ ಇರುತ್ತೆ. ಆಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರಲ್ವ, ಗೋಡೆಗಳಿಗೂ ಕೂಡ ಕಿವಿ ಇದೆ, ಕೇಳಿಸ್ಕೊಳುತ್ತೆ ಅಂತೇಳಿ. ನಿಮ್ಮ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ, ಅಲ್ಲಿ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದಾಗ ನೆಗೆಟಿವ್ ವೈಬ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ನೆಗೆಟಿವ್ ವೈಬ್ರೇಷನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದಾಗ, ಪಾಸಿಟಿವ್ ವೈಬ್ರೇಷನ್ನ ಕನ್ವರ್ಟ್ ಮಾಡಬೇಕು, ಅಟ್ಮಾಸ್ಫಿಯರ್ನ ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಪದಗಳು ಕೂಡ ತುಂಬ ಇಂಪಾರ್ಟೆಂಟು. ಪ್ರತಿನಿತ್ಯ ಯಾವ ಥರ ಪದಗಳನ್ನ ಬಳಸ್ತೀರಿ ನೀವು? ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋ ತನಕ ನಿಮ್ಮ ದಿನಚರ್ಯದಲ್ಲಿ ಯಾವ ಪದಗಳನ್ನ ಬಳಸ್ತಾ ಇದ್ದೀರಾ? ಒಂದು ಸಲ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ, ಗಮನಿಸಿ. ಬಿಫೋರ್ ಬೆಡ್ಗೆ ಹೋಗೋಕ್ಕಿಂತ ಮುಂಚೆ, ಮಲಗೋಕ್ಕಿಂತ ಮುಂಚೆ, ಇವತ್ತು ಬೆಳಗ್ಗೆ ಎದ್ದಾಗಿಂದ ಹಿಡಿದು ನಾನು ಇಲ್ಲಿ ತನಕ ಎಷ್ಟು ಒಳ್ಳೆ ಪದಗಳನ್ನ ಬಳಸ್ದೆ, ಎಷ್ಟು ಒಳ್ಳೆಯವ್ರ ಜೊತೆ ಸಂಘ ಮಾಡಿದೆ, ಎಷ್ಟು ಒಳ್ಳೆಯವ್ರ ಜೊತೆ ಅಸೋಸಿಯೇಟ್ ಆಗಿದ್ದೆ, ನನ್ನ ಒಂದು ಥಾಟ್ ಪ್ರೊಸೆಸ್ ಹೆಂಗಿತ್ತು, ನನ್ನ ಎಮೋಷನ್ಸ್ ಹೆಂಗಿತ್ತು, ನನ್ನ ಒಂದು ಲೈಫ್ ಸ್ಟೈಲ್ ಇವತ್ತು ಹೇಗಿತ್ತು, ನನ್ನ ದಿನಚರ್ಯ ಹೇಗಿತ್ತು, ನೀವು ಗಮನಿಸಿದಾಗ, ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಪಾಸಿಟಿವ್ ಆಗಿದ್ರಿ ಇವತ್ತು, ಎಷ್ಟು ಪಾಸಿಟಿವ್ ಮೈಂಡ್ಸೆಟ್ಟಿಂದ ದಿನನ ಪ್ರಾರಂಭ ಮಾಡಿದ್ರಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಕೂಡ ಪವರ್ಫುಲ್ಲಾಗಿ ಬೆಳಿಬೇಕು ಅಂತೇಳಿದ್ರೆ ಖಂಡಿತ ಎಲ್ಲರೂ ಬೆಳಿಬೋದು. ಭಗವಂತ ಪ್ರತಿಯೊಬ್ಬರು ಕೂಡ ಅಗಾಧವಾದ ಒಂದು ಪೊಟೆನ್ಷಿಯಲ್ನ ಕೊಟ್ಟಿದ್ದಾನೆ, ಆ ಶಕ್ತಿನ ಕೊಟ್ಟಿದ್ದಾನೆ. ಅದು ನಾವು ಯಾವಾಗ ಬಳಸ್ಕೊತೀವೋ ಜೀವನದಲ್ಲಿ ಅದು ರಿಸಲ್ಟ್ ಸಿಗುತ್ತೆ. ನನಗೆ ಒಳ್ಳೆ ರಿಸಲ್ಟ್ ಬೇಕು, ಒಳ್ಳೆ ಸಕ್ಸಸ್ ಬೇಕು, ಒಳ್ಳೆ ಲೈಫ್ ಸ್ಟೈಲ್ ಬೇಕು ಅಂತ ಹೇಳಿದಾಗ ನನ್ನ ಒಂದು ಮೈಂಡ್ಸೆಟ್ಟು ಕೂಡ ಚೇಂಜ್ ಆಗಬೇಕಲ್ವಾ, ಪದಗಳು ಕೂಡ ಚೇಂಜ್ ಆಗಬೇಕು. ಸೊ ಲೆಟ್ಸ್ ಸಿ ದ 21 ಡೇಸ್ ಇವತ್ತಿಂದ ನೀವು ಚಾಲೆಂಜ್ ತೊಗೊಂಡು, ಸೊ 21 ದಿನ ನಾನ್ ಸ್ಟಾಪ್ ಓನ್ಲಿ ಪಾಸಿಟಿವ್ 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 ಪಾಸಿಟಿವ್
ಥಾಟ್ಸ್ಗೆ ಪಾಸಿಟಿವ್ಗೆ ಮಾತ್ರ ಎನರ್ಜಿ ಕೊಟ್ಕೊಂಡ್ಬನ್ನಿ. ಲೆಟ್ಸ್ ಸಿ ದ ರಿಸಲ್ಟ್. ಪಾಸಿಟಿವ್ ಮೈಂಡ್ ಸೆಟ್ ಬಗ್ಗೆ ಮಾಡಿ. ಯಾರು ನೆಗೆಟಿವ್ ಮಾತಾಡ್ತಾರೆ ಅಲ್ಲಿಂದ ಕಟ್ ಮಾಡಿ, ಅಲ್ಲಿಂದ ವಿಡ್ರಾ ಮಾಡ್ಕೊಳ್ಳಿ. ಎಷ್ಟೊಂದು ಸಲ ನೀವು ಬೇಡ ಅಂದರೂ ಕೂಡ ಏನಾಗ್ತಾ ಇರುತ್ತೆ, ನಿಮ್ಮ ಸರೌಂಡಿಂಗ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೊಂದು ನೆಗೆಟಿವ್ ಮಾತಾಡೋಕ್ಕೆ ಬರ್ತಾರೆ. ಆ ನೆಗೆಟಿವ್ ಕೇಳಿಸ್ಕೊಂಡಾಗೂ ಕೂಡ ಏನಾಗುತ್ತೆ, ನೀವೇನಾಗಬೇಕು ಅಂದ್ಕೊತಾ ಇರೋದನ್ನ ಆಗ್ತಾಯಿರಲ್ಲ. ಬಿಕಾಸ್ ಆಫ್ ಅವರ ಇನ್ಫ್ಲೂಯೆನ್ಸ್ ನಿಮ್ಗೆ ಜಾಸ್ತಿ ಆಗುತ್ತೆ, ನೆಗೆಟಿವ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ. ಕೆಲವು ನೋಡಿದ್ದೀರಾ, ಯಾವಾಗ ನೋಡಿದ್ರು ಇವನ್ ಪ್ರತಿ ಬಾರಿ ಮಾತಾಡಬೇಕಾದ್ರೆ ಬರೀ ನೆಗೆಟಿವ್ಸೇ ಮಾತಾಡ್ತಾರೆ. ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ, ನೆಗೆಟಿವ್ ಥಾಟ್ ಪ್ರೊಸೆಸ್ಸಲ್ಲೇ ಜೀವನ ಸ್ಟಾರ್ಟ್ ಮಾಡ್ತಾರೆ, ದಿನ ಸ್ಟಾರ್ಟ್ ಮಾಡ್ತಾರೆ. ಅವ್ರ ರಿಸಲ್ಟು ಕೂಡ ನೆಗೆಟಿವ್ ಆಗುತ್ತೆ. ನೀವೆಷ್ಟೇ ಅಂದ್ಕೊಂಡ್ರೂ ಕೂಡ ರಿಸಲ್ಟ್ಸ್ ಬರ್ತಾರಲ್ಲ ಅಂತ ಹೇಳಿದಾಗ ಬಿಕಾಸ್ ಆಫ್ ಅಲ್ಲಿ ನಿಮಗೆ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಇದೆ. ಸೊ ಅದನ್ನ ತೆಗಿಬೇಕು, ಅದನ್ನ ರಿಮೂವ್ ಮಾಡಬೇಕು. ಫಸ್ಟು ಹೇಗೆ ರಿಮೂವ್ ಮಾಡೋಕ್ಕೆ ಸಾಧ್ಯ? ಒಂದು ಒಳ್ಳೆ ವೈಬ್ರೇಷನ್ನು, ಒಂದು ಪಾಸಿಟಿವ್ ಇರ್ತಕ್ಕಂಥದ್ದು, ಆ ಒಂದು ಮ್ಯೂಸಿಕ್ ಹಾಕುವಂಥದ್ದು, ಸೊ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಪಾಸಿಟಿವ್ನ ಜಾಸ್ತಿ ಮಾತಾಡುವಂಥದ್ದು, ಆ್ಯಂಡ್ ಒಳ್ಳೆಯದನ್ನು ಹುಡುಕುವಂಥದ್ದು, ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯದನ್ನ ಹುಡುಕ್ತಾ ಹೋಗುವಂಥದ್ದು, ನಮ್ಮ ಮಾತುಗಳನ್ನ ಚೇಂಜ್ ಮಾಡುವಂಥದ್ದು, ನಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡುವಂಥದ್ದು. ಸೊ ಇದೆಲ್ಲ ಏನಾಗುತ್ತೆ, ಲಾ ಆಫ್ ಅಟ್ರಾಕ್ಷನ್ಗೆ ಅಂತ ಆ ಫ್ರೀಕ್ವೆನ್ಸಿ ನಾವು ಏನು ಮಾಡ್ಕೊತೀವಲ್ವ ಅದ್ರಲ್ಲಿ ರಿಸಲ್ಟ್ ಸಿಗುತ್ತೆ. ಲಾ ಆಫ್ ಲೈಫ್ ಏನು ಹೇಳುತ್ತೆ ಅಂದರೆ, ನೀವೇನು ಅಟ್ರ್ಯಾಕ್ಟ್ ಮಾಡ್ತೀರೋ ಅದು ಸಿಗುತ್ತೆ. ಮ್ಯಾನಿಫೆಸ್ಟೇಷನ್ ಇವತ್ತು ನೀವು ನೋಡಿರ್ಬೋದು, ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಬರ್ತವೆ. ಆ ಮ್ಯಾನಿಫೆಸ್ಟೇಷನ್ ಕೂಡ ಸಮ್ ಟೈಮ್ ಯಾಕೆ ವರ್ಕ್ ಆಗಲ್ಲ, ಯಾಕೆ ರಿಸಲ್ಟ್ ಸಿಗಲ್ಲ ಅಂತ ಹೇಳಿದಾಗ, ನೀವು ನೆಗೆಟಿವ್ ಇದ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಇಟ್ ವೋಂಟ್ ವರ್ಕ್. ಸೊ ನಿಮ್ಮ ಶ್ರಮ ವ್ಯರ್ಥ ಆಗುತ್ತೆ. ಸೊ ಹಾಗಿದ್ದಾಗ ನನಗೆ ಒಳ್ಳೆ ರಿಸಲ್ಟ್ ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿದಾಗ ನಾವು ಮಾಡಬೇಕಾಗಿದೆ ಏನು ಅಂತ ಹೇಳಿದ್ರೆ, ತನು ಮನ ಧನ ನಿಮ್ಮ ಒಂದು ಪಾಸಿಟಿವ್ ನೋಟಿಂದ ನಿಮ್ಮ ದಿನ ಸ್ಟಾರ್ಟ್ ಮಾಡಿ. ನಿಮ್ಮ ಒಂದು ರಿಸಲ್ಟ್ ನೋಡಿ ಹೇಗೆ ಸಿಗುತ್ತೆ ಅಂತೇಳಿ. 100% ನೀವೇನು ಅಂದ್ಕೊತೀರೋ ಅದನ್ನ ಪರ್ಫಾರ್ಮೆನ್ಸ್ ಸಿಗುತ್ತೆ. ಆ್ಯಂಡ್ ಪೇರೆಂಟ್ಸ್ ಮನೇಲಿ ನಾವೇನು ಮಾಡ್ತೀವಿ, ಮಕ್ಕಳಿಗೆಲ್ಲ ಚೆನ್ನಾಗಿ ಓದ್ತಾ ಇಲ್ಲ, ನೀನು ಉದ್ಧಾರ ಆಗಲ್ಲ, ನೀನು ಯಾವಾಗಲೂ ಹಿಂಗೆ ಮಾಡ್ತೀಯ, ಹಾಳಾಗ್ತೀಯ, ಮತ್ತೊಂದು ಮಗದೊಂದು ನಿಮಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಆರ್ಡ್ರ್ ಮಾಡ್ತೀರಾ, ಕಮೆಂಟ್ಸ್ ಹಾಕ್ತೀರಾ, ಅವ್ರ ಬಗ್ಗೆ ನೀವು ನೆಗೆಟಿವ್ಸ್ನ ಮಾತಾಡ್ತೀರಾ. ಕಂಗ್ರ್ಯಾಚುಲೇಷನ್, ಅದು ವರ್ಕ್ ಆಗುತ್ತೆ ನಿಮಗೆ. ಸೊ ಹಾಗಾದಾಗ ನಾವು ಏನು ಮಾತಾಡ್ತೀವಲ್ಲ, ಯಾವ ಟೈಮಲ್ಲಿ ಮಾತಾಡ್ತೀವಿ, ಅವ್ರಿಗೇನು ಎನರ್ಜಿ ಕೊಡ್ತೀವಿ, ಆ ಇಂಪ್ಯಾಕ್ಟ್ ಏನಾಗುತ್ತೆ ಅದ್ರ ಮೇಲೆ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಮಾಡಬೇಕಾಗಿದೆ ಏನಂತ ಹೇಳಿದ್ರೆ, ಪ್ರತಿದಿನ ಒಂದು ಒಳ್ಳೆ ಪಾಸಿಟಿವ್ನ ಮಾತಾಡಿ, ಪಾಸಿಟಿವ್ ನೋಟ್ ಇಟ್ಕೊಳ್ಳಿ, ಪಾಸಿಟಿವ್ಗೆ ಎನರ್ಜಿ ಕೊಡ್ತಾ ಬನ್ನಿ. ಸೊ ನಿಮ್ಮ ಲೈಫ್ ನೋಡಿ 100% ಚೇಂಜ್ ಆಗುತ್ತೆ. ನೀವೇನು ಅಂದ್ಕೊತೀರಾ ಆ ಲೈಫ್ ನೀವು ಲೀಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಆಲ್ ದ ಬೆಸ್ಟ್.